ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಸ್ವಾತಿ ಸೀಮಂತಕ್ಕೆ ಗಿಫ್ಟ್ ಸಿಕ್ಕಿದಂಥ ಸೀರೆಗಳೆಲ್ಲನೂ ತೋರಿಸ್ತೀನಿ ಅಂತ ನಿಮ್ಗೆ ಹೇಳಿದ್ದೆ. ಅದನ್ನು ಈ ವ್ಲಾಗಲ್ಲಿ ನೀವು ನೋಡ್ಬೋದು. ಒಟ್ಟು ಒಂದು 17-18 ಸೀರೆ ಇದೆ ಅನಿಸುತ್ತೆ, ಇದರಲ್ಲಿ ಕೌಂಟ್ ಮಾಡಿಲ್ಲ ಕರೆಕ್ಟಾಗಿ. ಅದ್ರ ಜೊತೆಗೇ ಅವಳು ಅವತ್ತಿನ ದಿನ ಹುಟ್ಟಿದ ಸೀರೆ, ಆ ಬ್ಲೌಸ್ ಡಿಸೈನ್ ಬಗ್ಗೆ ತುಂಬ ಜನ ಕೇಳ್ತಿದ್ರಿ. ಅದ್ರ ಬಗ್ಗೆ ಕೂಡ ಎಲ್ಲನೂ ನಾನು ಹೇಳ್ತೀನಿ, ಟೈಲರ್ ಡೀಟೇಲ್ಸ್ ಕೂಡ ಕೊಡ್ತೀನಿ ಈ ವ್ಲಾಗಲ್ಲಿ. ಸೊ ತಡ ಮಾಡಿದೆ, ಮೊದಲನೇ ಸೀರೆಯಿಂದ ಶುರು ಮಾಡೋಣ. ಇದು ಸ್ವಾತಿ ಹಸ್ಬೆಂಡ್ ಸಂದೀಪ್ ಇದ್ದಾರಲ್ಲ, ಅವರು ದೊಡ್ಡಮ್ಮ ಕೊಡಿಸಿದ್ದು ಸೀರೆ. ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ. ಇದರಲ್ಲಿ ಕಾಂಟ್ರಾಸ್ಟ್ ಕಲರ್ ಕಾಂಬಿನೇಷನ್ ಇಲ್ಲದೇ ಇದ್ದರೂ ಕೂಡ ಆ ಪ್ಲೆಸೆಂಟ್ ಕಲರ್ ಥ್ರೂ ಔಟ್ ಬ್ಲೌಸ್ಗೆ, ಸ್ಯಾರಿಗೆ ಇರೋದು ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಅಲ್ಲಲ್ಲಿ ಈ ರೀತಿ ಡ್ರಾಪ್ ಶೇಪ್ ಬುಟ್ಟ ಇದೆ. ಫುಲ್ ಸೀರೆ ಸಣ್ಣ ಥ್ರೆಡ್ ವರ್ಕಿನ ಬುಟ್ಟ ಕೂಡ ಇದೆ. ಹಾಗೆಯೇ ಬ್ಲೌಸಲ್ಲೂ ಕೂಡ ಈ ಬುಟ್ಟ ಏನಿದೆ, ಸಣ್ಣ ಬುಟ್ಟ, ಅದೇ ಡಿಸೈನ್ನ ಬ್ಲೌಸಲ್ಲೂ ಕೂಡ ಕೊಟ್ಟಿದ್ದಾರೆ. ಈಗ ನೋಡ್ತಿದ್ದೀರಲ್ಲ, ಇದೇ ಬ್ಲೌಸು. ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಸ್ಯಾರಿ, ಟಿಶ್ಯೂ ಸಿಲ್ಕ್ ಸ್ಯಾರಿ ಅಂತಾರಲ್ಲ ಆ ಟೈಪ್ ಇದೆ. ವೇರ್ ಮಾಡಿದ್ರೆ ಅಂತೂ ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ನೆಕ್ಸ್ಟ್ ಕೂಡ ಫ್ಯಾನ್ಸಿ ಸ್ಯಾರಿನೇ, ಬಟ್ ತುಂಬ ಚೆನ್ನಾಗಿದೆ. ಇದರ ಮೇಲಿನ ಪ್ರಿಂಟು ಕೂಡ, ಕಲರ್ ಕಾಂಬಿನೇಷನ್ ಆಗಿರ್ಬೋದು, ರೋಸ್ ಗೋಲ್ಡ್ಗೆ ಗ್ರೇ ಕಲರ್ ಕಾಂಬಿನೇಷನ್ ಇದೆ. ಇದು ಸ್ವಾತಿ ಅವರ ಹಸ್ಬೆಂಡ್ ಸಂದೀಪ್ ಇದ್ದಾರಲ್ಲ, ಅವ್ರ ಅಜ್ಜಿ ಕೊಡಿಸಿದ್ದು. ತುಂಬ ಅಂದರೆ ತುಂಬಾ ಒಳ್ಳೆ ಕಾಂಬಿನೇಷನ್ ಇರೋವಂಥ ಸ್ಯಾರಿ. ಬ್ಲೌಸ್ ಕೂಡ ಕಾಂಟ್ರಾಸ್ಟ್ ಗ್ರೇ ಕಲರ್, ಸಿಮೆಂಟ್ ಕಲರ್ ಬ್ಲೌಸ್ ಕೊಟ್ಟಿದ್ದಾರೆ. ಕುಚ್ಚು ಎಲ್ಲ ಈಗಿನ ಸ್ಯಾರೀಸ್ಗೆಲ್ಲ ಆಲ್ರೆಡಿ ಹಾಕಿ ಕೊಟ್ಟು. ಈಗ ನೆಕ್ಸ್ಟ್ ಸ್ಯಾರಿಗೆ ಹೋಗೋದಾದರೆ, ಇದು ಕೂಡ ಒಂದು ಫ್ಯಾನ್ಸಿ ಸ್ಯಾರಿ. ಇದು ಸ್ವಾತಿ ಅವರ ಅತ್ತೆ ಇದ್ದಾರಲ್ಲ, ಅವ್ರ ತಂಗಿ ಕೊಡಿಸಿದ್ದು, ಅಂದರೆ ಸಂದೀಪ್ ಅವ್ರ ಚಿಕ್ಕಮ್ಮ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು. ಇದು ಆ್ಯಕ್ಚುಲಿ ಬ್ಲೌಸು ನಮಗೆ ಫಸ್ಟಿಗೆ ಕಾಣಿಸಿರಲಿಲ್ಲ. ಬ್ಲೌಸ್ ಓಪನ್ ಮಾಡಿ ನೋಡಿದಾಗ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಈ ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ ಅಂತಾರಲ್ಲ, ಆ ಥರ ಕಲರ್ಫುಲ್ಲಾಗಿರೋವಂಥ ಸ್ಯಾರಿಗೆ ಈ ರೀತಿ ತುಂಬ ಫೈನ್ ಡಿಸೈನ್ ಇರೋ ಬ್ಲೂ ಕಲರ್ ಫ್ಲೋರಲ್ ಪ್ರಿಂಟ್ ಇರೋವಂಥ ಬ್ಲೌಸ್ ಕೊಟ್ಟಿದ್ದಾರೆ. ಇದು ಎಷ್ಟು ಚೆನ್ನಾಗಿ ಸ್ಟಿಚ್ ಮಾಡಿಸಿ ಹಾಕ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣ್ಬೋದು ಅಂತ ನಾವು ಮಾತಾಡ್ಕೊತಿದ್ವಿ ನಾನು ಸ್ವಾತಿ. ನೆಕ್ಸ್ಟ್ ಇದು ಕೂಡ ಒಂದು ಫ್ಯಾನ್ಸಿ ಸ್ಯಾರಿ, ಸ್ವಲ್ಪ ಎಲಿಗೆಂಟ್ ಟ್ರೆಡಿಷನ್ ಮಿಕ್ಸ್ ಇದೆ ಇದರಲ್ಲಿ. ವೈಟ್ ಕಲರ್ಗೆ ಒಂಥರ ಡಾರ್ಕ್ ಪರ್ಪಲ್ ಕಾಂಬಿನೇಷನ್ ಇದೆ ಬಾರ್ಡರಲ್ಲಿ ಮತ್ತು ಬ್ಲೌಸಲ್ಲಿ ಕೂಡ. ತುಂಬ ಚೆನ್ನಾಗಿದೆ ಇದು. ನೀವು ನೋಡ್ತಿರ್ಬೋದು, ಸೆರಗು ಕೂಡ ಸಖತ್ತಾಗಿದೆ. ನಿಮಗೆಲ್ರಿಗೂ ರೇಖು ಅಣ್ಣ ಗೊತ್ತೇ ಇದ್ದಾರೆ. ರೇಖು ಅಣ್ಣ ಅವರು ಮತ್ತು ಅವ್ರ ವೈಫು ಈ ಸ್ಯಾರಿನ ಸ್ವಾತಿಗೆ ಗಿಫ್ಟ್ ಮಾಡಿರೋದು. ತುಂಬಾ ಚೆನ್ನಾಗಿದೆ ಇದು. ಲೈಟ್ ಕಲರ್ಗೆ ಡಾರ್ಕ್ ಕಲರ್ ಬಾರ್ಡರ್ ಕಾಂಟ್ರಾಸ್ಟ್ ಕಾಂಬಿನೇಷನು. ನೆಕ್ಸ್ಟ್ ಸ್ಯಾರಿ ಕೂಡ ಅವ್ರ ಫ್ಯಾಮಿಲಿನೇ, ದೀಕ್ಷಾ ಅವರ ಅಮ್ಮ ಕೊಡಿಸಿರೋದು. ಇದು ಲಿನೆನ್ ಸ್ಯಾರಿ ಅಂತಾರಲ್ಲ, ಆ ರೀತಿ ಇದೆ. ತುಂಬ ಅಂದರೆ ತುಂಬ ಸಾಫ್ಟ್ ಮೆಟೀರಿಯಲ್, ಮಲ್ಮಲ್ ಕಾಟನ್ ಅಂತಾರಲ್ಲ, ಅದರಷ್ಟು ಸಾಫ್ಟ್ ಮೆಟೀರಿಯಲ್ ಇದೆ ಇದ್ರದ್ದು. ವೈಟ್ ಕಲರ್ ಸ್ಯಾರಿ ಮೇಲೆ ಪಿಂಕ್ ಕಲರ್ ಫ್ಲೋರಲ್ ಪ್ರಿಂಟ್ ಇದೆ. ಇದಕ್ಕೆ ಈ ರೀತಿ ಕಾಂಟ್ರಾಸ್ಟ್ ಬ್ಲೌಸ್ ಪೀಸ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಈ ಬಾರ್ಡರ್ ಇದೆಯಲ್ಲ, ಗ್ರೇ ಕಲರ್ ಬಾರ್ಡರ್ ಥ್ರೂ ಔಟ್ ಬರುತ್ತೆ. ಯಾವ ಕಲರ್ ಫ್ಲವರ್ಸ್ ಇದೆಯೋ ಆ ಕಲರಿನ ಬ್ಲೌಸ್ ಪೀಸ್ ಕೊಟ್ಟಿದ್ದಾರೆ ಇದಕ್ಕೆ. ನೆಕ್ಸ್ಟ್ ಸ್ಯಾರಿ ನಾನು ತೋರಿಸ್ತಿರೋದು ಸ್ವಾತಿ ಅವರ ಕಲೀಗ್ ಪೂರ್ಣಿಮಾ ಅಂತ, ಅವಳು ಕೊಡಿಸಿರೋದು. ಈ ಕಲರ್ ಕಾಂಬಿನೇಷನ್ ಕೂಡ ತುಂಬ ಯುನೀಕ್ ಆಗಿದೆ. ಈಗ ಪೇಸ್ಟಲ್ ಕಲರ್ ಕಾಂಬಿನೇಷನ್ಸ್ ತುಂಬ ಟ್ರೆಂಡಲ್ಲಿದೆ. ಸೊ ಇದು ಪೇಸ್ಟಲ್ ಪಿಸ್ತಾ ಗ್ರೀನ್ ಕಲರ್ಗೆ, ಪೇಸ್ಟಲ್ ಗ್ರೀನ್ ಕಲರ್ಗೆ ಪೇಸ್ಟಲ್ ಆರೆಂಜ್ ಕಲರ್ ಕಾಂಬಿನೇಷನ್ನು. ಇದ್ರ ತುಂಬ ಒಂಥರ ಮಶ್ರೂಮ್ ಇದ್ದಂಗಿದೆ. ಅದ್ರ ಪ್ರಿಂಟು ಏನು ಪ್ರಿಂಟ್ ಅಂತ ಗೊತ್ತಿಲ್ಲ, ಮಶ್ರೂಮ್ ಪ್ರಿಂಟ್ ಥರ ಕಾಣಿಸ್ತಾ ಇದೆ. ಈ ಕಡೆ ಟ್ರೆಡಿಷ್ನಲ್ಲು ಅಲ್ಲ, ಈ ಕಡೆ ತುಂಬ ಮಾಡರ್ನ್ ಅಲ್ಲ, ಆ ರೀತಿ ಫ್ಯೂಷನ್ ಅಂತಾರಲ್ಲ ಆ ಟೈಪ್ ಇದೆ. ಸಾಫ್ಟ್ ಸಿಲ್ಕ್ ಟೈಪ್ ಬರುತ್ತೆ ಇದು.
ಈ ಸಾರಿ ನಾನು ಆಗಲೇ ಹೇಳ್ದಾಗೆ ದೀಕ್ಷಾ ಅಂತ ಹೇಳಿದ್ನಲ್ಲ, ಕಾರ್ತಿಕಿನ ಕಸಿನ್ ಸಿಸ್ಟರು, ಅವರ ಅಜ್ಜಿ ಕೊಡಿಸಿರೋದು. ಇದು ಕೂಡ ಲಿನನ್ ಸ್ಯಾರಿ, ಸೇಮ್ ಆ ಗ್ರೇ ಬಾರ್ಡರ್ ಏನಿದೆ ಅದು ಥ್ರೂ ಔಟ್ ಬರುತ್ತೆ. ಅದೇ ಕಲರಿನ ಬುಟ್ಟ ಮತ್ತು ಅದೇ ಕಲರಲ್ಲಿ ಸೆರಗಲ್ಲಿ ಕೂಡ ಸ್ಟ್ರೈಪ್ಸ್ ಕೊಟ್ಟಿದ್ದಾರೆ. ಇದಕ್ಕೆ ಕಾಂಟ್ರಾಸ್ಟ್ ಬ್ಲೌಸ್ ಕೊಟ್ಟಿಲ್ಲ, ರನ್ನಿಂಗ್ ಬ್ಲೌಸ್ ಇದೆ. ಸೆರಗಲ್ಲೂ ಕೂಡ ಕಾಂಟ್ರಾಸ್ಟ್ ಆಗಿ ಏನು ಕಲರ್ಸ್ ಕೊಟ್ಟಿಲ್ಲ, ಜಸ್ಟ್ ಆ ಬುಟ್ಟದ ಕಲರಲ್ಲೇ ಸ್ಟ್ರೈಪ್ಸ್ ಕೊಟ್ಟಿದ್ದಾರೆ. ತುಂಬ ಸಿಂಪಲ್ ವೇರು, ಆಫೀಸ್ಗೆಲ್ಲ ಉಟ್ಕೊಂಡು ಹೋಗೋಕ್ಕೆ ಚೆನ್ನಾಗಿರುತ್ತೆ. ನೆಕ್ಸ್ಟು ಇದು ನನ್ನ ಚಿಕ್ಕತ್ತೆ, ಅಂದರೆ ಸ್ವಾತಿಗೆ ಚಿಕ್ಕಮ್ಮ ಆಗಬೇಕು, ಅವ್ರು ಕೊಡಿಸಿರೋದು ವಾಣಿಯತ್ತೆ. ಇದು ಗ್ರೀನ್ ಕಲರ್ಗೆ ಒಂಥರ ಆರೆಂಜಿಶ್ ಕಾಂಬಿನೇಷನ್ ಇದೆ ಸೆರಗಲ್ಲಿ. ಸೆರಗು ಪೂರ್ತಿ ಆರೆಂಜು ಇಲ್ಲ, ಪೂರ್ತಿ ಪಿಂಕು ಇಲ್ಲ, ಒಂಥರ ಪಿಂಕಿಶ್ ಆರೆಂಜ್ ಬರುತ್ತೆ. ಅದಕ್ಕೋಸ್ಕರನೇ ಈ ಸ್ಯಾರಿ ತುಂಬ ಡಿಫ್ರೆಂಟಾಗಿ ಕಾಣೋದು. ಗ್ರೀನ್ ಆ್ಯಂಡ್ ಆರೆಂಜ್ ಕಾಂಬಿನೇಷನ್ ನೀವು ಕಾಮನ್ ಅಂತ ಅನಿಸಿದ್ರು ಕೂಡ ಇದು ಸ್ವಲ್ಪ ಚೇಂಜ್ ಇರೋದ್ರಿಂದ ನಿಮಗೆ ತುಂಬ ಯುನೀಕ್ ಕಲರ್ ಕಾಂಬಿನೇಷನ್ ಥರ ಕಾಣುತ್ತೆ. ಈ ಗ್ರೀನ್ ಕೂಡ ಅಷ್ಟೇ, ನೀವು ನೋಡ್ತಿರೋಗೆ ನಾರ್ಮಲ್ ಗ್ರೀನ್ ಇಲ್ಲ, ಇದು ಕೂಡ ಡಿಫ್ರೆಂಟಾಗಿರೋ ಗ್ರೀನ್ ಇದೆ. ನೆಕ್ಸ್ಟ್ ನಾನು ತೋರಿಸ್ತಿರೋದು ಈ ಕಾಟನ್ ಸಿಲ್ಕ್ ಸ್ಯಾರಿ. ಇದು ಕೂಡ ಆಫೀಸ್ ವೇರ್ಗೆ ಎಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ನೀಟಾಗಿ ಐರನ್ ಮಾಡಿ ವೇರ್ ಮಾಡಿದ್ರೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಇದರ ಬಾರ್ಡರು ಡಾರ್ಕ್ ಗ್ರೇ ಕಲರ್ ಕೊಟ್ಟಿದ್ದಾರೆ. ಹಾಗೆಯೇ ಸ್ಕ್ವೇರ್ ಬುಟ್ಟ ಬಂದಿದೆ ಇದು ಮಧ್ಯದಲ್ಲಿ. ಇದು ಸಂದೀಪ್ನ ಕಸಿನ್ ಸಿಸ್ಟರ್ ಕೊಟ್ಟಿರೋದು, ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ನಾನು ತೋರಿಸ್ತಿರೋದು, ಈಗ ಈ ಟೈಪ್ ಸ್ಯಾರೀಸ್ ತುಂಬ ಟ್ರೆಂಡಲ್ಲಿದೆ. ಈಗ ಅಂತ ಅಲ್ಲ, ಆಲ್ಮೋಸ್ಟ್ ಒಂದೂವರೆ ವರ್ಷದಿಂದ ಟ್ರೆಂಡಲ್ಲಿದೆ ಈ ಥರ ಸ್ಯಾರೀಸು. ತುಂಬ ಒಳ್ಳೊಳ್ಳೆ ಕಲರ್ ಕಾಂಬಿನೇಷನ್ಸಲ್ಲಿ ಬರುತ್ತೆ. ಬಟ್ ಈ ಸ್ಯಾರಿಗೆ ಒಂಥರ ಲೈಟ್ ಪರ್ಪಲ್, ಒಂಥರ ಮಾವು ಕಲರ್ ಅಂತಾರಲ್ಲ ಆ ಕಲರ್ಗೆ ಕಾಂಟ್ರಾಸ್ಟ್ ಆಗಿ ಪಿಂಕಿಶ್ ಆರೆಂಜು ಅಥವಾ ಪಿಂಕಿಶ್ ಪರ್ಪಲ್ ಕಲರ್ ಕಾಂಬಿನೇಷನಲ್ಲಿ ಸೆರಗು ಕೊಟ್ಟಿದ್ದಾರೆ. ಈಗೇನು ತೋರಿಸ್ತಿದ್ದೀವಲ್ಲ ಅದು ಬ್ಲೌಸು. ಈಗ ಟ್ರೆಂಡಲ್ಲಿರೋ ಹಾಗೇ ಪೇಸ್ಟಲ್ ಪರ್ಪಲ್ ಕಲರು ತುಂಬಾ ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟ್ ನಾನು ತೋರಿಸ್ತಿರೋದು ಆರೆಂಜ್ಗೆ ಪರ್ಪಲ್ ಕಾಂಬಿನೇಷನ್ ಸ್ಯಾರಿ. ಇದು ಅಮ್ಮ ಸ್ವಾತಿ ಕೊಡಿಸಿರೋದು. ಈ ಕಲರ್ ಕಾಂಬಿನೇಷನ್ ಕೂಡ ನೋಡಿದ ತಕ್ಷಣ ತುಂಬ ಇಷ್ಟ ಆಗೋಯಿತು. ಅದಕ್ಕೆ ತಕ್ಷಣ ಇಮಿಡಿಯೇಟಾಗಿ ಸೆಲೆಕ್ಟ್ ಮಾಡಿದ್ದು. ಸ್ಕ್ವೇರ್ ಶೇಪಲ್ಲಿರೋ ಬುಟ್ಟ ಇದೆ ಇದಕ್ಕೆ. ಹಾಗೆಯೇ ನೆಕ್ಸ್ಟ್ ಸ್ಯಾರಿ, ಇದು ಓಪನ್ ಮಾಡಿಲ್ಲ, ತುಂಬ ಟೈಟ್ ಇತ್ತು. ಕಟ್ ಮಾಡಿ ಓಪನ್ ಮಾಡೋಕ್ಕೆ ಮನಸ್ಸಾಗಲಿಲ್ಲ, ಯಾಕಂದರೆ ಇಷ್ಟು ಚೆನ್ನಾಗಿ ಮತ್ತೆ ಫೋಲ್ಡ್ ಮಾಡೋಕ್ಕೆ ಬರೋದಿಲ್ಲ ನಮಗೆ. ಎಷ್ಟು ಕಾಂಪ್ಯಾಕ್ಟಾಗಿ ಫೋಲ್ಡ್ ಮಾಡಿದ್ದಾರೆ. ರೆಡ್ ವಿತ್ ಗ್ರೀನ್ ಕಾಂಬಿನೇಷನ್ನು, ತುಂಬ ಅಂದರೆ ತುಂಬ ಕಾಮನ್ ಕಲರ್ ಕಾಂಬಿನೇಷನ್ನು, ಎಟ್ ಟ್ರೆಡಿಷ್ನಲ್ಲು. ಯಾವಾಗ್ಲೂ ಇದು ಎವರ್ ಗ್ರೀನ್ ಕಾಂಬಿನೇಷನ್ ಅಂತಾರಲ್ಲ ಆ ರೀತಿ. ನೆಕ್ಸ್ಟ್ ಒಂದು ಡ್ರೆಸ್ ಮೆಟೀರಿಯಲ್ ಕೊಟ್ಟಿದ್ದಾರೆ. ಇದು ಸ್ವಾತಿ ಕಲ್ಲಿಗೆ ಕೊಟ್ಟಿರೋದು. ತುಂಬ ಚೆನ್ನಾಗಿದೆ. ಇದೂ ಪ್ಯೂರ್ ಕಾಟನ್ ಮೆಟೀರಿಯಲ್ಲು, ಪ್ರಿಂಟೆಡ್ ಟಾಪ್ ಇದೆ. ಹಾಗೆಯೇ ಬಾಟಮ್ ಕಾಂಟ್ರಾಸ್ಟ್ ಆಗಿ ಆರೆಂಜ್ ಕಲರ್, ಕಾಪರ್ ಆರೆಂಜ್ ಕಲರ್ ಪ್ಯಾಂಟ್ ಮತ್ತು ದುಪ್ಪಟ್ಟ ಕೊಟ್ಟಿದ್ದಾರೆ. ಇದ್ರ ಮೇಲೆ ಫೋಟೋ ಕಾಣಿಸ್ತಿದೆಯಲ್ಲ ನಿಮಗೆ, ಅದೇ ರೀತಿ ಕಾಣುತ್ತೆ ಇದು ಸ್ಟಿಚ್ ಮಾಡಿಸಿದ ಮೇಲೆ. ಇನ್ನೊಂದು ಡ್ರೆಸ್ ಮೆಟೀರಿಯಲ್ ಬಂದಿದೆ ಗಿಫ್ಟಾಗಿ. ಇದು ಕೂಡ ಸ್ವಾತಿ ಕಲ್ಲಿಗೆ ಕೊಡಿಸಿರೋದು, ಹರೀಶ್ ಸರ್ ಅಂತ. ಕಲರ್ ಕಾಂಬಿನೇಷನ್ ಅಂತೂ ಹೇಳಲೇಬೇಕಾಗಿಲ್ಲ. ಬ್ಲೂ ಆ್ಯಂಡ್ ವೈಟ್ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಅದರಲ್ಲೂ ಒಂಥರ ಪ್ಲೆಸೆಂಟ್ ಬ್ಲೂ ಕಲರ್ ಇದೆ ಇದು. ಇದರ ಮೇಲೆ ವೈಟ್ ಕಲರ್ ಥ್ರೆಡ್ ಎಂಬ್ರಾಯ್ಡ್ರಿ ಇದೆ. ಅದೇ ಕಾಂಟ್ರಾಸ್ಟ್ ಆಗಿ ವೈಟ್ ಪ್ಯಾಂಟ್ ಕೊಟ್ಟಿದ್ದಾರೆ. ಬಟ್ ದುಪ್ಪಟ್ಟ ಮೇಲೆ ಕೂಡ ಎಂಬ್ರಾಯ್ಡ್ರಿ ಇರೋದ್ರಿಂದ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ. ಆಫೀಸಲ್ಲಿ ಏನಾದರೂ ಫಂಕ್ಷನ್ಸ್ ಇದ್ದಾಗ ಉಟ್ಕೊಂಡು ಹೋಗೋಕ್ಕೆ ಚೆನ್ನಾಗಿರುತ್ತೆ. ಕೊನೆಯದಾಗಿ ಎಲ್ಲ ಸಿಲ್ಕ್ ಸ್ಯಾರೀಸ್ನ ತೋರಿಸ್ತಾ ಇದ್ದೀನಿ. ಇದು ಸಂದೀಪ್ ಅವರ ದೊಡ್ಡಕ್ಕ US ಅಲ್ಲಿ ಇರ್ತಾರೆ, ಅವ್ರು ಕೊಡಿಸಿದ್ದು ಸೀಮಂತಕ್ಕೆ ಅಂತ. ಇದು ಕೂಡ
ಸ್ವಲ್ಪ ಪೇಸ್ಟಲ್ ಗ್ರೀನೇ ಬರುತ್ತೆ. ವಿಡಿಯೋದಲ್ಲಿ ನಿಮಗೆ ಬೇರೆ ಥರ ಕಾಣಿಸ್ತಿರ್ಬೋದು. ಪೇಸ್ಟಲ್ ಪರ್ಪಲ್ ಕಲರ್ ಬಾರ್ಡರ್ಗೆ ಗ್ರೀನ್ ಕಲರ್ ಕಾಂಬಿನೇಷನು, ಈ ಥರ ಕಲರ್ ಕಾಂಬಿನೇಷನ್ ಸ್ವಾತಿ ಹತ್ರ ಇರಲಿಲ್ಲ. ಇದನ್ನು ಆದಷ್ಟು ಬೇಗ ಸ್ಟಿಚ್ ಮಾಡಿಸ್ಕೊತೀನಿ ಅಂತ ಹೇಳ್ತಿದ್ಲು. ಇದಕ್ಕೆ ಬ್ಲೌಸಿಗೆ ಸ್ವಲ್ಪ ಲೈಟಾಗಿ ಡಿಸೈನ್ ಮಾಡಿಸಿ ಸ್ಟಿಚ್ ಮಾಡಿಸಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಮಾತಾಡ್ಕೊತಿದ್ವಿ. ಬಟ್ ಇದರಲ್ಲಿ ಇನ್ನೂ ಯುನೀಕಾಗಿ ಏನಂತಂದರೆ ಹಾಫ್ ಸ್ಯಾರಿ ಗ್ರೀನ್ ಇದೆ, ಇನ್ನು ಹಾಫ್ ಕೆಳಗಡೆ ಪರ್ಪಲ್ ಇದೆ, ಆ ರೀತಿ ಇದೆ. ನನಗಂತೂ ಇದು ಗೊತ್ತೇ ಆಗ್ತಿರ್ಲಿಲ್ಲ ಸ್ಟಾರ್ಟಿಂಗ್ ಹೇಗಿದೆ ಅಂತ. ಬಟ್ ಆಮೇಲೆ ಸ್ವಾತಿ ಎಕ್ಸ್ಪ್ಲೇನ್ ಮಾಡಿದ್ಲು, ಅದಕ್ಕೋಸ್ಕರನೇ ಇದಷ್ಟು ಗ್ರ್ಯಾಂಡ್ ಕಾಣಿಸ್ತಿರೋದು. ಇನ್ನು ಇದು ಸಂದೀಪ್ ಅವರ ಚಿಕ್ಕಕ್ಕ ಸೌಮ್ಯಕ್ಕ ಕೊಡಿಸಿರೋದು. ಇದು ಒನ್ ಆಫ್ ದ ಬೆಸ್ಟ್ ಸ್ಯಾರೀಸ್ ಅಂತ ಹೇಳ್ಬೋದು. ಯಾಕಂದರೆ ಪಿಂಕ್ ಆ್ಯಂಡ್ ವೈಟ್ ಎಷ್ಟು ರೇರ್ ಕಾಂಬಿನೇಷನು. ಯೂಶ್ವಲಿ ಸಿಲ್ಕ್ ಸ್ಯಾರೀಸಲ್ಲಿ ಇಷ್ಟು ಲೈಟ್ ಕಲರ್ ಕಾಂಬಿನೇಷನ್ಸ್ ಕಡಿಮೆ, ಅದರಲ್ಲೂ ಹುಡುಕಿ ತಂದಿದ್ದಾರೆ. ಎಷ್ಟು ಚೆನ್ನಾಗಿದೆ. ಇದಕ್ಕೆ ಸಿಲ್ವರ್ ಜರಿ ಕೊಟ್ಟಿದ್ದಾರೆ ಪೂರ್ತಿ ಸ್ಯಾರಿಯಲ್ಲಿ. ಎಲ್ಲೂ ಗೋಲ್ಡ್ ಬಂದಿಲ್ಲ ಇದರಲ್ಲಿ. ತುಂಬ ಅಂದರೆ ತುಂಬ ಯುನೀಕ್ ಕಲರ್ ಕಾಂಬಿನೇಷನ್. ಬ್ಲೌಸ್ ಮೇಲೂ ಕೂಡ ಸಿಲ್ವರ್ ಜರಿ ಇದೆ. ನನಗಂತೂ ಇದಿಷ್ಟು ಸ್ಯಾರೀಸಲ್ಲಿ ಫಸ್ಟ್ ಇಷ್ಟ ಆಗಿದ್ದು ಇದೇ ಸ್ಯಾರಿ. ನಿಮಗೆ ಈ ಇಷ್ಟು ಸ್ಯಾರೀಸಲ್ಲಿ ಯಾವ ಸ್ಯಾರಿ ತುಂಬ ಇಷ್ಟ ಆಯಿತು ಅಂತ ಕಮೆಂಟ್ಸಲ್ಲಿ ಬರ್ದು ತಿಳಿಸಿ. ಇನ್ನೂ ಇಷ್ಟ ಇಲ್ಲ, ಇನ್ನೂ 3-4 ಸ್ಯಾರೀಸ್ ಇದೆ. ಇದು ನಮ್ಮ ಮತ್ತೆ ಅಂದರೆ ಸ್ವಾತಿ ಕಾರ್ತಿಕ್ ಅವರಮ್ಮ ಕೊಡಿಸಿದ್ದು. ಇದು ಸ್ವಾತಿಗೆ ಮಡ್ಲಕ್ಕಿಗೆ ಅಂತ. ಇದಂತೂ ತುಂಬ ಗ್ರ್ಯಾಂಡ್ ಇದೆ. ಆಲ್ಮೋಸ್ಟ್ ಬ್ರೈಡಲ್ ಸ್ಯಾರಿ ಥರ ಇದೆ. ಯಾಕಂದರೆ ಆ ಕಲರ್ ಕೂಡ ಹಾಗೆ ಮರೂನ್ ರೆಡ್ ಇದೆಯಲ್ಲ, ಅದ್ರ ಮೇಲೆ ಗೋಲ್ಡ್ ಬಂದ ತಕ್ಷಣ ಎಷ್ಟು ಗ್ರ್ಯಾಂಡ್ ಲುಕ್ ಕೊಡುತ್ತೆ ನೋಡಿ. ಇದಕ್ಕೆ ಗ್ರೀನ್ ಕಲರ್ ಬ್ಲೌಸ್ ಬಂದಿದೆ. ಸ್ವಲ್ಪ ಆದರೂ ಗ್ರೀನ್ ಕಲರ್ ಇರೋ ಥರ ಸ್ಯಾರಿ ಕೊಡಿಸ್ಬೇಕು ಅಂತ ಗ್ರೀನ್ ಬ್ಲೌಸ್ ಇರೋ ಥರದ್ದು ಕೊಡಿಸಿದ್ದಾರೆ. ಕಾಂಟ್ರಾಸ್ಟ್ ಕಾಂಬಿನೇಷನ್ನು. ಈ ಸ್ಯಾರಿ ಪೂರ್ತಿ ಜರಿ ಇರೋದಕ್ಕೆ ಸ್ವಲ್ಪ ಎಕ್ಸ್ಪೆನ್ಸಿವು. ಆಲ್ಮೋಸ್ಟ್ ಒಂದು 13,000 ಏನೋ ಆಯಿತು ಅಂತ ಹೇಳ್ತಿದ್ಲು ಸ್ವಾತಿ. ಇದರಲ್ಲೂ ಕೂಡ ಮಧ್ಯೆ ಮಧ್ಯೆ ಸ್ವಲ್ಪ ಸ್ಕ್ವೇರ್ ಬುಟ್ಟ ಥರ ಬಂದಿದೆ. ಪೂರ್ತಿ ಸ್ಟ್ರೈಪ್ಸ್ ಬಂದಿದೆ. ಬಾರ್ಡರಲ್ಲೂ ಕೂಡ ಜರಿ ಬಂದಿದೆ, ಗೋಲ್ಡ್ ಜರಿ. ನೆಕ್ಸ್ಟ್ ಸ್ಯಾರಿ ನಾನು ಮತ್ತು ಕಾರ್ತಿಕ್ ಕೊಡಿಸಿದ್ದು ಸ್ವಾತಿಗೆ ಮಡ್ಲಕ್ಕಿಗೆ ಅಂತ. ಈ ಥರನೂ ಲೈಟ್ ಕಲರ್ಸು ಸ್ವಾತಿ ಹತ್ರ ತುಂಬ ಕಡಿಮೆ ಇದೆ. ಅವಳು ಫೇರ್ ಇದ್ದಾಳೆ ಅಂತ ಎಲ್ಲರೂ ಕೊಡಿಸೋರು ಕೂಡ ಡಾರ್ಕ್ ಕಲರ್ಸ್ ಕೊಡಿಸ್ತಾರೆ. ಅವಳು ತೊಗೊಳ್ಳುವಾಗ ಡಾರ್ಕ್ ಕಲರೇ ತೊಗೊತಾಳೆ. ಲೈಟ್ ಕಲರ್ಸಲ್ಲೂ ಒಂದು ಕಲೆಕ್ಷನಲ್ಲಿ ಇರಲಿ ಅಂತ ಇದನ್ನು ಚೂಸ್ ಮಾಡಿದ್ವಿ. ಗ್ರೀನ್ ಕಲರ್ ಇದ್ದರೆ ಇನ್ನೂ ಒಳ್ಳೆಯದು ಅಂಥೇಳಿ ಬಾರ್ಡ್ರಲ್ಲಿ ಗ್ರೀನೂ ಇತ್ತು, ಬ್ಲೂನೂ ಇತ್ತು. ಫುಲ್ ಸ್ಯಾರಿ ಬೇಜ್ ಕಲರ್, ಸ್ಕಿನ್ ಕಲರ್ ಅಂತಾರಲ್ಲ ಆ ರೀತಿ ಇದೆ. ಇದು ಬಿಸ್ಕೆಟ್ ಕಲರ್ ಅಂತಲೂ ಹೇಳ್ಬೋದು. ತುಂಬ ಕಡಿಮೆ ಜರಿ ಇದೆ. ಸಿಂಪಲ್ ಸಿಲ್ಕ್ ಸ್ಯಾರಿ, ಯಾವುದಾದ್ರೂ ಸಣ್ಣ ಪುಟ್ಟ ಫಂಕ್ಷನ್ಸಿಗೆ ವೇರ್ ಮಾಡೋಕ್ಕೆ ಕಂಫರ್ಟಬಲ್ ಆಗಿ ಇರುತ್ತೆ ಅಂತ ನಾವು ಇದನ್ನು ಸೆಲೆಕ್ಟ್ ಮಾಡಿದ್ವಿ. ನೆಕ್ಸ್ಟು ಇದು ಗ್ರೀನ್ಗೆ ಪಿಂಕ್ ಕಲರ್ ಕಾಂಬಿನೇಷನ್ನು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದು ಕೂಡ ಕಾಂಬಿನೇಷನು. ಡ್ರಾಪ್ ಶೇಪಲ್ಲಿ ಬುಟ್ಟ ಇದೆ, ಬಾರ್ಡರಲ್ಲೂ ಕೂಡ ಜರಿ ಇದೆ, ಸೆರ್ಗಲ್ಲೂ ಕೂಡ ಗೋಲ್ಡ್ ಜರಿ ಬಂದಿದೆ. ಸಾಫ್ಟ್ ಸಿಲ್ಕ್ ಸ್ಯಾರಿ ಆಗಿರೋದ್ರಿಂದ ಎಲ್ಲ ಫಂಕ್ಷನ್ಸ್ಗೂ ಕಂಫರ್ಟಬಲ್ ಆಗಿ ಉಟ್ಕೊಂಡು ಹೋಗ್ಬೋದು. ಈ ಸ್ಯಾರಿನೂ ಕೂಡ ತುಂಬ ಚೆನ್ನಾಗಿದೆ. ಕಾಪರ್ ಜರಿ ಇರೋವಂಥ ಸ್ಯಾರಿ ಇದು. ಗೋಲ್ಡ್ ಕೂಡ ಇಲ್ಲ, ಸಿಲ್ವರ್ ಕೂಡ ಇಲ್ಲ ಎಲ್ಲೂ. ಈ ಸ್ಯಾರಿ ಪೂರ್ತಿ ಕಾಪರ್ ಜರಿ. ಇದು ಸ್ವಾತಿಗೆ ಸಂದೀಪ್ ಗಿಫ್ಟ್ ಮಾಡಿದ್ದು ಸೀಮಂತಕ್ಕೆ ಅಂತ. ಇದಕ್ಕೆ ಡಾರ್ಕ್ ಪರ್ಪಲ್ ಸ್ಯಾರಿಗೆ ಗ್ರೀನ್ ಕಲರ್ ಬಂದಿದೆ ಬ್ಲೌಸು ಕಾಂಟ್ರಾಸ್ಟ್ ಆಗಿ. ನೀವು ನೋಡ್ತಿರ್ಬೋದು ಎಷ್ಟೊಂದು ಸ್ಯಾರೀಸಲ್ಲಿ ಗ್ರೀನ್ ಇದೆ, ಬಟ್ ಪ್ರತಿಯೊಂದು ಗ್ರೀನೂ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಗ್ರೀನ್ ಇದೆ. ಅದೇ ಇದ್ರ ಸ್ಪೆಷಾಲಿಟಿ. ಹಾಗೆಯೇ ಇದಕ್ಕೂ ಕೂಡ ಬ್ಲೌಸ್ ಸ್ಟಿಚ್ ಮಾಡಿಸುವಾಗ ಕಾಪರ್ ಥ್ರೆಡ್ಸ್ ಎಲ್ಲ ಹಾಕಿ ಸ್ಟಿಚ್ ಮಾಡಿಸಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಮಾತಾಡ್ಕೋತಾ ಇದ್ವಿ. ಎಲ್ಲ ಸ್ಟಿಚ್ ಮಾಡಿಸಿದ್ಮೇಲೆ ಒಂದು ಸಲ ನಾನು ಬ್ಲೌಸ್ ಡಿಸೈನ್ಸು ಎಲ್ಲನೂ ತೋರಿಸ್ತೀನಿ ನಿಮಗೆ ಡೀಟೇಲಾಗಿ. ತುಂಬ ಜನ ಕೇಳ್ತಾ ಇದ್ದರೆ ಸ್ವಾತಿ ಸೀಮಂತಕ್ಕೆ ಹುಟ್ಟಿರೋ ಸ್ಯಾರಿ ತೋರಿಸಿ, ಹಾಗೆಯೇ ಆವತ್ತಿನ ದಿನ ಅವಳು ಹುಟ್ಟಿದ್ದಂಥ ಬ್ಲೌಸ್ ಡಿಸೈನು ಎಲ್ಲಿ ಮಾಡಿಸಿದ್ದು ಎಲ್ಲನೂ ತೋರಿಸಿ ಅಂತ. ಇದೇ ಆ ಸೀಮಂತದ ಸ್ಯಾರಿ ಹುಟ್ಟಿದ್ಲಲ್ಲ, ಅದು ನೀವೆಲ್ಲರೂ ನೋಡಿದ್ದೀರಾ. ಕೆಳಗಡೆ ಬಾರ್ಡ್ರ್ ತುಂಬ ದೊಡ್ಡದಾಗಿ ಅಗಲವಾಗಿದೆ. ಹಾಗೆಯೇ ಬುಟ್ಟ ಎಲ್ಲ ಸ್ಕ್ವೇರ್ ಬುಟ್ಟ, ಕಾಪರ್ ಜರಿ ಬಂದಿದೆ. ಕಾಂಟ್ರಾಸ್ಟ್ ಬ್ಲೌಸು ಡಾರ್ಕ್ ಮರೂನ್ ಕಲರು, ಆಲ್ಮೋಸ್ಟ್ ಬ್ರೌನ್ ಕಲರ್ ಥರ ಕಾಣಿಸುತ್ತೆ.
ಆ ರೀತಿ ಕಾಂಟ್ರಾಸ್ಟ್ ಕಾಂಬಿನೇಷನ್ ಇದೆ. ಪ್ಲೇನ್ ಬಾರ್ಡರ್ ಇಲ್ಲ, ಬಾರ್ಡ್ರಲ್ಲೂ ಕೂಡ ತುಂಬ ಮೈನ್ಯೂಟ್ ಡಿಸೈನ್ಸ್ ಮಾಡಿದ್ದಾರೆ. ನೀವು ಸೆರಗು ನೋಡ್ತಿರ್ಬೋದು ಎಷ್ಟು ಗ್ರ್ಯಾಂಡಾಗಿದೆ ಅಂತ, ಅದಕ್ಕೆ ಸೀರೆ ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇದು. ಈ ಸ್ಯಾರಿ ಕೂಡ ಎಲ್ಲ ಭಾವನಾ ಸಿಲ್ಕ್ಸ್ ಅಲ್ಲಿ ತೊಗೊಂಡಿದ್ದು, ದುರ್ಗಿಗುಡಿ. ನಿಮಗೆ ಎಲ್ಲ ಶಾಪ್ಸ್ ಡೀಟೇಲ್ಸ್ನೂ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಈ ಬ್ಲೌಸು ಸ್ಟಿಚ್ ಮಾಡಿಸಿದ್ದು ಅವಳು ಅಂಜನಿ ಟೈಲರ್ಸ್ ಅಂತ. ಇದು ಕೂಡ ಶಿವಮೊಗ್ಗ ಆ ದುರ್ಗಿಗುಡಿ ಏರಿಯಾದಲ್ಲೇ ಬರುತ್ತೆ. ಎಕ್ಸಾಕ್ಟ್ ಅಡ್ರೆಸ್ನ ನಾನು ಅವಳಿಗೆ ಕೇಳಿ ಅವರ ಕಾಂಟ್ಯಾಕ್ಟ್ ನಂಬರ್ ಏನಾದರೂ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಯಾವ ಥರ ಬ್ಲೌಸ್ ಡಿಸೈನ್ನ ನೀವು ಇಮೇಜ್ ತೋರಿಸ್ತಿರೋ ಅದೇ ರೀತಿ ಡಿಸೈನ್ ಮಾಡಿಕೊಡ್ತಾರೆ. ಅವ್ರ ಹತ್ರನೂ ಕೂಡ ಕೆಲವು ಡಿಸೈನ್ಸ್ ಇರುತ್ತೆ, ಅದರಲ್ಲೂ ಕೂಡ ಸೆಲೆಕ್ಟ್ ಮಾಡಿ ಕೊಡ್ಬೋದು. ತುಂಬ ನೀಟ್ ವರ್ಕ್ ಅವ್ರದ್ದು, ಅಲ್ಲೇ ಡಿಸೈನ್ಸ್ ಮಾಡಿಸೋದು. ನಂದು ಬ್ಲೌಸ್ ಕೂಡ ಅವಳು ಅಲ್ಲೇ ಡಿಸೈನ್ ಮಾಡಿಸೋದು. ಸೊ ಏನೇ ಇನ್ಫಾರ್ಮೇಷನ್ ಬೇಕಿದ್ರೂ ಡಿಸ್ಕ್ರಿಪ್ಷನ್ ಬಾಕ್ಸ್ ಚೆಕ್ ಮಾಡಿ. ಈ ವಿಡಿಯೋ ಹೇಗೆ ಅನಿಸ್ತು, ಇಷ್ಟ ಆಯಿತಾ? ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಅವ್ರಿಗೂ ಕೂಡ ಏನಾದರೂ ಸ್ಯಾರೀಸ್ ಬಗ್ಗೆ ಇನ್ಫಾರ್ಮೇಷನ್ ಸಿಗ್ಬೋದು, ಯಾರಿಗಾದರೂ ಗಿಫ್ಟ್ ಕೊಡೋಕ್ಕೆ ಐಡಿಯಾಸ್ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಫೇವ್ರೇಟ್ ಸ್ಯಾರಿ ಯಾವುದು ಅಂತ ನೀವು ಕಮೆಂಟ್ಸಲ್ಲಿ ಬರೀತೀರಾ ಅಂತ ನಾನು ಕಾಯ್ತಾ ಇರ್ತೀನಿ. ಸೊ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್.